ಬೆಳಗ್ಗೆ ಇದ್ರೆ ಸಾಕು ನ್ಯೂಸ್ ಚಾನಲ್ ಒಳಗೆ ಬರೀ ಇರಾನ್ ಇಸ್ರೇಲ್ ಬರೀ ಯುದ್ಧ ಸುದ್ದಿನ ಬರಕುಂತೈತಿ. ಅಲ್ಲಪ್ಪ ಎಲ್ಲಿ ಏನಾದ್ರೆ ನಮಗೇನು ಅಂತ ನೀವಂದ್ರೆ ನಿಮ್ಮಂತ್ರ ದಡ್ರೆ ಇರಲ್ರಿ. ಎಲ್ಲಿ ಏನಾರಾಗಲಿ ಕಡೆಗೆ ಬಂದು ಬೀಳದ ನಮ್ಮ ಮಿಡಲ್ ಕ್ಲಾಸ್ ಮಂದಿ ಜೇಬಿನ ಮೇಲೆ. ಯುದ್ಧ ಜೋರಾದಂಗೆಲ್ಲ ಪೆಟ್ರೋಲ್ ಗ್ಯಾಸ್ ರೇಟ್ ಎಲ್ಲ ಗಗನಕ್ಕೆ ಇರ್ತೈತಿ, ಆಕಾಶಕ್ಕೆ ಇರ್ತೈತಿ. ಈಗ ಸಿಲಿಂಡರ್ ರೇಟ್ 1000 ರೂಪಾಯಿ ಆಗೈತೆ, ಇನ್ನು 1500 ರೂಪಾಯಿ ಆದರೂ ಆಶ್ಚರ್ಯ ಏನೂ ಪಡಬೇಕಾಗಿಲ್ಲ. ಇದಕ್ಕೆಲ್ಲ ನಮ್ಮ ಭಾರತ ದೇಶದೊಳಗೆ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಐತ್ರಿ. ಐಡಿಯಾ ಮಾತ್ರ ಭಾರಿ ಬೆಂಕಿ ಐತ್ರ. ಮತ್ತು ಮುಂದೆ ನೋಡ್ರಿ ನಿಮಗೆ ಗೊತ್ತಾಕತಿ. ನೋಡ್ರಿ, ಪಂಜಾಬಿನ ಲಾಮ್ರಾ ಕಂಗ್ರಿ ಅಂತ ಒಂದು ಊರೊಳಗೆ ಇವರು ಗ್ಯಾಸಿಗೆ ಲೈನು ಹಚ್ಚಂಗಿಲ್ಲ, ಬುಕ್ಕಿಂಗು ಮಾಡೋಂಗಿಲ್ಲ. ಯಾಕಂದ್ರೆ ತಮಗೆ ಬೇಕಾಗುವಷ್ಟು ಗ್ಯಾಸ್ನ ತಮಗೆ ತಾವ ರೆಡಿ ಮಾಡ್ಕೊತಾರೆ, ಉತ್ಪಾದನೆ ಮಾಡ್ಕೊತಾರೆ. ಈ ಊರಾಗಿರೋ ಪ್ರತಿಯೊಂದು ಮನೆಯೊಳಗಿರೋ ಹಸು ಸಗಣಿ, ಎಮ್ಮೆ ಸಗಣಿ ಕಸವನ್ನು ಪ್ರತಿನಿತ್ಯ 2500 kg ಸಂಗ್ರಹಣೆ ಮಾಡ್ತಾರೆ. ಈ ಸಂಗ್ರಹಣದ ಕಸವನ್ನು ಕಮ್ಯುನಿಟಿ ಬಯೋಗ್ಯಾಸ್ ಸಿಸ್ಟಮ್ಗೆ ಹಾಕಿ ನ್ಯಾಚುರಲ್ ಆಗಿ ಗ್ಯಾಸ್ ಉತ್ಪಾದನೆ ಮಾಡ್ತಾರೆ. ಇಲ್ಲೇ ಐತೆ ನೋಡ್ರಿ ಅಸಲಿ ಮಜಾ. ಈ ರೆಡಿಯಾದ ಗ್ಯಾಸ್ನ 44 ಮನೆಗಳಿಗೂ ಡೈರೆಕ್ಟಾಗಿ ಪೈಪ್ಲೈನ್ ಮುಖಾಂತರ ಸಪ್ಲೈ ಮಾಡ್ತಾರೆ. ನಮ್ಮಲ್ಲಿ ಹೆಂಗೆ ಕರೆಂಟ್ ಬಿಲ್ ಬರುತ್ತಲ್ಲ, ಅಲ್ಲೇ ಗ್ಯಾಸ್ ಮೀಟ್ರ್ ಅಳವಡಿಸ್ಯಾರ. ಅದರಿಂದ ಪ್ರತಿ ತಿಂಗಳು ಗ್ಯಾಸ್ ಬಿಲ್ ಬರ್ತೈತಿ. ಅಷ್ಟಕ್ಕೂ ಗ್ಯಾಸ್ ಬಿಲ್ ಎಷ್ಟು ಬರ್ತದೆ ಅಂದ್ಕೊಂಡಿರಿ? ಬರೀ 200ರಿಂದ 300 ರೂಪಾಯಿ ಅಷ್ಟೆ. ಇದೆಲ್ಲ ಆದಮೇಲೆ ಉಳಿತೈತಲ್ಲ ವೇಸ್ಟ್, ಇದು ನಂಬರ್ 1 ಫರ್ಟಿಲೈಸರ್, ಅಂದ್ರೆ ಸಾವಯವ ಗೊಬ್ಬರ. ಇದನ್ನೆಲ್ಲ ಹೊಲಕ್ಕೆ ಸಿಂಪಡಿಸ್ಬಿಡ್ತಾರೆ, ಹೊಲಕ್ಕೆ ಬಳಸಿಬಿಡ್ತಾರೆ. ಇಲ್ಲೇ ಡಬಲ್ ಬೆನಿಫಿಟ್, ಒಂದು ಗ್ಯಾಸ್ ಫ್ರೀ, ಇನ್ನೊಂದು ಗೊಬ್ಬರ ಫ್ರೀ. ಸ್ವಲ್ಪ ವಿಚಾರ ಮಾಡಿರಿ, ಜಗತ್ತೊಳಗೆ ಯುದ್ಧರಾಗಲಿ ಏನಾರಾಗಲಿ, ಗ್ಯಾಸ್ ರೇಟು ಎಷ್ಟರಾಗಲಿ, ಅದರಿಂದ ಈ ಜನರಿಗೆ ಯಾವ ಎಫೆಕ್ಟು ಆಗಿಲ್ಲ. ಯಾಕಪ್ಪ ಅಂದ್ರೆ ಇವರು ಸ್ವಾವಲಂಬಿಗಳು. ನಾವು ಸಿಟಿ ಲೈಫ್, ಮಾಡರ್ನ್ ಟೆಕ್ನಾಲಜಿ ಅಂತೇಳಿ ಬೇರೆ ದೇಶದ ಕಡೆ ನೋಡಾಕೊಂತೀವಿ. ನಮ್ಮ ಆರ್ಥಿಕತೆ ಬಲವಾಗಬೇಕಂದ್ರೆ ಇಂಥ ಹಳ್ಳಿಗಳು ಬೆಳಿಬೇಕು. ನಾವು ಕೋಟಿ ರೂಪಾಯಿ ಕೊಟ್ಟು ಅರಬ್ ದೇಶಗಳಿಂದ ಗ್ಯಾಸ್ನ ತರಿಸೋ ಬದಲು ಇಂಥ ಟೆಕ್ನಾಲಜಿಯನ್ನು ನಮ್ಮ ಹಳ್ಳಿ ಮಟ್ಟದಲ್ಲಿ, ನಮ್ಮ ಗ್ರಾಮ ಪಂಚಾಯತ್ ಮಟ್ಟದೊಳಗೆ ಶುರು ಮಾಡಿದ್ರೆ ನಮ್ಮ ಭಾರತದ ಆರ್ಥಿಕತೆ ಎಲ್ಲಿಂದ ಎಲ್ಲ ಹೋಗ್ತೈತಿ. ಬರೀ ಡ್ಯಾನ್ಸು, ಕಾಮಿಡಿ ಶೋಗಳನ್ನ ಅಷ್ಟಲ್ಲ, ಇಂಥ ಅಸಲಿ ಸೈನ್ಸ್ ಮತ್ತು ಮಾಹಿತಿ ಇರೋ ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗರೂ ಶೇರ್ ಮಾಡಿರಿ. ನಮ್ಮ ಸರ್ಕಾರಕ್ಕೂ ನಮ್ಮ ಹಳ್ಳಿಗಳು ಸಹ ತಲುಪಲಿ. ಈ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಮಸ್ಕಾರ.